ಏನ್ರಿ ಇದು ಕರ್ಮಕಾಂಡ. ಒಬ್ಬ ಪೊಲೀಸ್ ಅಧಿಕಾರಿ ಕಳ್ಳ ಸಿಕ್ಕಂಗೆ ಸಿಕ್ಬಿದ್ದು ಒಂಥರ ವಿಚಿತ್ರವಾಗಿ ಕೂಗಾಡೋದೇನು, ಅದು ಚೀರಾಡೋದೇನು, ಎಷ್ಟು ಜನರಿಗೆ ಉರಿಸಿರಬಾರ್ದು ಈ ಇನ್ಸ್ಪೆಕ್ಟರು. ಅದಕ್ಕಿಂತ ಮುಂಚೆ ಇವರ ದರ್ಪ, ಇವರ ಅಹಂಕಾರ ನೋಡಬೇಕು. ಅಕ್ಬರ್ ಅನ್ನೋರ ಮನೆಗೆ ಹೋಗಿ ಅವರೆಲ್ಲರ ಮನೆ ಫ್ಯಾಮ್ಲಿ ಮುಂದೆ ಅಕ್ಬರ್ ಅನ್ನೋ ವ್ಯಕ್ತಿಯನ್ನು ಕೆಳಗೆ ಎಳ್ಕೊಂಡು ಬಂದು ಅಲ್ಲಿ ಕುಂದಿಸ್ಕೊಂಡು ಇವನ ಅಹಂಕಾರ ಮಾತುಗಳನ್ನು ನೋಡಿದ್ರೆ ನಿಜವಾಗ್ಲೂ ಇವನು ಬಹಳ ದಕ್ಷ ಅಧಿಕಾರಿ ಅಂತಲೇ ಎಲ್ಲರೂ ಅನ್ಕೊತಾರೆ. ಆ ಲೆವೆಲ್ ಬಿಲ್ಡಪ್ ಇತ್ತಿತ್ತಂದು. ಇನ್ನೇನು ಇವ್ರಿಗಿಂತ ದೊಡ್ಡ ನ್ಯಾಯ ಇದು ಹಾನೆಸ್ಟ್ ಆಫೀಸರ್ ಆ್ಯಂಡ್ ದಕ್ಷ ಅಧಿಕಾರಿ ಯಾರು ಇಲ್ಲ ಅನ್ನೋ ಥರ ಪೋಸ್ ಕೊಟ್ಟದ. ಆದರೆ ಅವ್ರನ್ನ ಅರೆಸ್ಟ್ ಮಾಡಿ ಇದು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆನೇ ಅವ್ರ ಜೊತೆ 20 ಲಕ್ಷಕ್ಕೆ ಡೀಲ್ ಮಾತಾಡ್ಕೊಂಡಿದ್ದಾನೆ. ಬೇಸತ್ತು ಸಂಬಂಧ ಇಲ್ಲದ ಕೇಸ್ನಾಗ ಅಕ್ಬರ್ ಅನ್ನೋರನ್ನ ಶಿಕ್ಷಿದಾನೆ ಅನ್ನೋದು ಇವ್ರ ಮೇಲೆ ಪ್ರಧಾನ ಆರೋಪ ಇದೆ. ಆ್ಯಕ್ಚುಲಿ ಅದು ಕೇಸು ಡಿಟೇಲ್ಗೆ ಹೋದರೆ ಏನಂತಂದರೆ, ಒಬ್ಬ ವ್ಯಕ್ತಿ ಇದನ್ನು ಚೀಟಿ ವ್ಯವಹಾರ ನಡೆಸ್ತಾ ಇದ್ದಾನೆ. ಸೊ ಆ ವ್ಯಕ್ತಿ ಅವ್ರ ರಿಲೇಷನ್ ಹತ್ರ ಕಡೆಯಿಂದನೇ ಒಂದು 6 ಲಕ್ಷ ಚೀಟಿಗೆ ಹಾಕ್ಸ್ಕೊಂಡಿದ್ದಾನೆ. ಆದರೆ ರಿಟರ್ನ್ಸ್ ಅನ್ನೋದು ಅವ್ರು ಏನು ತುಂಬಿರ್ತಾರೆ ಅದಕ್ಕಿಂತ ಭಾಳಷ್ಟು ಕಡಿಮೆ ಕೊಟ್ಟಿರ್ತಾನೆ ಆ ವ್ಯಕ್ತಿ ಅಕ್ಬರ್ ಅನ್ನೋರಿಗೆ ಫ್ರೆಂಡ್ ಆಗಿರ್ಬೋದು, ರಿಲೇಷನ್ ಆಗಿರ್ಬೋದು, ಭಾಳ ಕ್ಲೋಸ್ ಆದಂಥ ವ್ಯಕ್ತಿ. ಚೀಟಿ ನಡೆಸೋ ಏನು ವ್ಯಕ್ತಿ ಇದ್ದಾನಲ್ಲ ಅವರು ಇವರಿಗೆ ಕ್ಲೋಸ್ ವ್ಯಕ್ತಿ ಆ್ಯಂಡ್ ಇವರು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾರಂತೆ. ಸೊ ಇವರು ಆ್ಯಕ್ಚುಲಿ ಆ ಕೇಸ್ನಲ್ಲಿ A5 ಅಂತ ಇವರು ಅಕ್ಬರ್ ಅನ್ನೋರನ್ನ ಇಟ್ಟಿದ್ದಾರೆ. ಆ ಕೇಸ್ನಲ್ಲಿ ಚೀಟಿಂಗ್ ಕೇಸ್ ಅನ್ಬೋದು, ಅದು ಚಿಟ್ ಫಂಡ್ ನಡೆಸ್ತಾರಲ್ಲ ಆ ವ್ಯಕ್ತಿ ಯಾರು ಅವ್ರ ಹತ್ರ ಹೂಡಿಕೆ ಮಾಡಿದ್ದಾರೆ ಅವರಿಗೆ ಕಡಿಮೆ ರಿಟರ್ನ್ಸ್ ಕೊಟ್ಟು ಹೇಳಿದ್ದಕ್ಕಿಂತ ಕಡಿಮೆ ರಿಟರ್ನ್ಸ್ ಕೊಟ್ಟು ಅವ್ರಿಗೆ ಮೋಸ ಮಾಡಿದ್ದಾರೆ ಅನ್ನೋದು ಒಂದು ಪ್ರಧಾನ ಆರೋಪ. ಆ ಆರೋಪದ ಮೇಲೆ ಕೇಸ್ ಕಟ್ಟಿದ್ದಾರೆ. ಸೊ ಅದರಲ್ಲಿ ಅಕ್ಬರ್ ಹೆಸರನ್ನು ಕೂಡ ಬಂದಿದೆ. ಅಕ್ಬರ್ ಯಾರಪ್ಪ ಅಂತಂದರೆ ಅವರು ಒಬ್ಬ ಉದ್ಯಮಿ. ಅವ್ರ ಹತ್ರ ಸಾಕಷ್ಟು ಅವರು ಸ್ಥಿತಿವಂತರಾದ, ದೇ ಆರ್ ವೆಲ್ ಸೆಟಲ್ಡ್. ಸೊ ಈ ಕೇಸು ಯಾವಾಗ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೋ ಎರಡನೇ A1 A2 A3ಗಿಂತ ಗೋವಿಂದರಾಜು, ಇವರ ಇನ್ಸ್ಪೆಕ್ಟರ್ ಹೆಸರು ಗೋವಿಂದರಾಜು ಕಣ್ಣು A5 ಆದಂಥ ಅಕ್ಬರ್ ಮೇಲೆ ಬೀಳುತ್ತೆ. ಓಕೆ, ಇವ್ರ ಮೇಲೆ ನೀವು ಆ್ಯಕ್ಷನ್ ತೊಗೋಬೇಕಂತಂದರೆ ಸರ್ಚ್ ವಾರೆಂಟ್ ತೊಗೊಂಡು, ಅರೆಸ್ಟ್ ವಾರೆಂಟ್ ತೊಗೊಂಡು ಬಂದು ಅರೆಸ್ಟ್ ಮಾಡಿ ನ್ಯಾಯಸ್ಥಾನದ ಮುಂದೆ ಇಟ್ಟಿದ್ರೆ ಇಲ್ಲಿ ಏನೂ ಪ್ರಾಬ್ಲಮ್ ಇರ್ತಿದ್ದಿಲ್ಲ. ಇವರು ಅಕ್ಬರ್ ಕಡೆ ಇರುವಂಥ ಹಣದ ಮೇಲೆ ಆಸೆ ಬೀಳುತ್ತೆ, ಕಣ್ಣು ಬೀಳುತ್ತೆ. ಸೊ ಅವ್ರ ಕಡೆಯಿಂದ ಹೇಗಾದರೂ ಮಾಡಿ ರೊಕ್ಕವನ್ನು ಕಲೆಕ್ಟ್ ಮಾಡಬೇಕು, ರೊಕ್ಕವನ್ನು ದೋಚ್ಕೋಬೇಕು ಅನ್ನೋದು ಒಂದು ಪ್ರಧಾನ ಉದ್ದೇಶದಿಂದ ಅವ್ರಿಗೆ ಕಿರುಕುಳ ಕೊಡೋದು ಸ್ಟಾರ್ಟ್ ಮಾಡ್ತಾರೆ. ಅವ್ರ ಮನೆಗೆ ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಲಿಕ್ಕೆ ವಿತೌಟ್ ಎನಿ ಅರೆಸ್ಟ್ ವಾರೆಂಟ್, ವಿತೌಟ್ ಎನಿ ಸರ್ಚ್ ವಾರೆಂಟ್ ಅವ್ರ ಮನೆಗೆ ಹೋಗ್ತಾರೆ. ಈ ಗೋವಿಂದರಾಜು ಈ ಇಂಡಿಯಾದಲ್ಲಿ ಪೊಲೀಸರಿಗಂತೂ ಒಂದು ರೂಲ್ ಇಲ್ಲ, ಒಂದು ರೆಗ್ಯುಲೇಷನ್ಸ್ ಇಲ್ಲ, ಏನೂ ಇಲ್ಲ. ಅವ್ರು ಯಾರಾದರೂ ಒಂದು ವೀಕ್ ಪರ್ಸನ್ಸ್ ಕಾಣ್ತಾರೋ, ಅವ್ರಿಗೆ ಯಾರೋ ಸಪೋರ್ಟ್ ಇರೋಂಗಿಲ್ಲ ಅಂತ ಅವ್ರಿಗೆ ಸ್ವಲ್ಪ ಗೊತ್ತಾದರೆ ಸಾಕು, ಅವ್ರನ್ನ ಹೆಂಗಾದರೂ ರೊಕ್ಕ ಅವ್ರ ಕಡೆಯಿಂದ ದೋಚಲಿಕ್ಕೆ ಕೆಲವೇ ಪೊಲೀಸ್ ಆಫೀಸರ್ಗಳೆಲ್ಲರೂ ಅಲ್ಲ, ಭಾಳಷ್ಟು ಜನರು ಸಿನ್ಸಿಯರ್ ಆಫೀಸರ್ಸು ಇದ್ದಾರೆ. ಬಟ್ ಅವ್ರಿಗಿಂತ ಹೆಚ್ಚು ಇವರು ನಮಗೆ ಕಣ್ಣಕ್ಕೆ ಕಾಣಿಸ್ತಿರ್ತಾರೆ. ಇವರಿಂದ ಒಳ್ಳೆ ಆಫೀಸರ್ಸ್ಗಳಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಈಗ ರೀಸೆಂಟಾಗಿ ಆಂಧ್ರದಾಗ ಒಬ್ಬ ಅಧಿಕಾರಿ ಹೆಸರು ಕೇಳಿದೆ. ಅವರು ಕೂಡ ಇನ್ಸ್ಪೆಕ್ಟರೇ, ಶ್ರೀರಾಮ್ ಅಂಥೇಳಿ. 18 ವರ್ಷದಲ್ಲಿ 30 ಟ್ರಾನ್ಸ್ಫರ್ಸ್ ಆಗಿದ್ದಾರೆ. ಅಷ್ಟು ಸಿನ್ಸಿಯರ್ ಆಫೀಸರ್. ಯಾವ ಅಧಿಕಾರಿ ಪ್ರತಿಪಕ್ಷ ಅಧಿಕಾರದಲ್ಲಿರುವಂಥ MLA ಆಗಲಿ, ಪ್ರತಿಪಕ್ಷದಲ್ಲಿರುವಂಥ MLA ಆಗಲಿ, ಯಾರ ಮಾತನ್ನು ಕೇಳಂಗಿಲ್ಲ. ರೂಲ್ ಏನಿರ್ತೈತೆ ಆ ರೂಲನ್ನ ಫಾಲೋ ಮಾಡಲೇಬೇಕಂತೇಳಿ ಅವರ ಒಂದು ದಕ್ಷತೆಯನ್ನು ತಮ್ಮ ಕೆಲಸದಲ್ಲಿ ತೋರಿಸ್ತಿರ್ತಾರೆ. ಸೊ ಅಂಥವ್ರು ಕೂಡ ಇದ್ದಾರೆ. ಅವರು ಯಾರ ಮಾತನ್ನು ಕೇಳಂಗಿಲ್ಲ, ಶ್ರೀರಾಮನ ಇನ್ಸ್ಪೆಕ್ಟರ್. ಬಟ್ ಈ ಇನ್ಸ್ಪೆಕ್ಟರು ರೊಕ್ಕ ಹೊಡೆದು ಒಂದು ದಿನದಲ್ಲೇ ಕೋಟ್ಯಾಧಿಪತಿ ಆಗಬೇಕನ್ನೋ ಒಂದು ಆಸೆ ಇಟ್ಕೊಂಡು ಈ ಅಕ್ಬರ್ ಅನ್ನೋರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿ ಬ್ಲ್ಯಾಕ್ ಮೇಲಿಗೆ ಇಳಿತಾನೆ. ನೋಡಪ್ಪ, ಈಗ 20 ಲಕ್ಷಕ್ಕೆ ಕೊಟ್ಟರೆ ನಿಮ್ಮನ್ನ ಬಿಟ್ಬಿಡ್ತೀವಿ ಅನ್ನೋ ಲೆವೆಲ್ಗೆ ಒಂದು ಅಗ್ರಿಮೆಂಟ್ ಆಗುತ್ತೆ. ಫಸ್ಟ್ ಅಡ್ವಾನ್ಸ್ ಆಗಿ 1 ಲಕ್ಷ ಕೊಡು ಅಂತ ಕೇಳ್ತಾರೆ. ಆಮೇಲೆ ಅದು ಕೊಟ್ಟಿದ ಮೇಲೆ 4 ಲಕ್ಷ ಕೊಡು ಅಂತ ಕೇಳ್ತಾರೆ. ಸೊ ಇವರ ಕಿರುಕುಳೆಯಿಂದ ಬೇಸತ್ತು ಏನು ಮಾಡ್ತಾನೆ ಅಕ್ಬರ್, ಲೋಕಾಯುಕ್ತಗೆ ಕಂಪ್ಲೇಂಟ್ ಕೊಡ್ತಾನೆ.
ಲೋಕಾಯುಕ್ತಗೆ ಕಂಪ್ಲೇಂಟ್ ಕೊಟ್ಟಿದ ಮೇಲೆ ಈಗ ಲೋಕಾಯುಕ್ತವರು ಇವ್ರನ್ನ ರೆಡ್ ಹ್ಯಾಂಡಾಗಿ ಇಡಬೇಕು ಮತ್ತು ಸಾಕ್ಷಿ ನಾಶ ಆಗಬಾರ್ದು. ಸೊ ಅದಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಂಡೋಗಿ ಒಂದು ಜಾಗಕ್ಕೆ ಬಾ ಅಂತ ಹೇಳ್ತಾರೆ. ರೊಕ್ಕ ಕೊಡುವ ಸಂದರ್ಭದಲ್ಲೇ ಇವ್ರನ್ನ ಹಿಡ್ಕೊಂಡ್ಬಿಡ್ತಾರೆ ಲೋಕಾಯುಕ್ತರು. ಆ ಕೈನ ಯಾಕೆ ಹಂಗೆ ಹಿಡ್ಕೊತಾರೆ ಅಂತಂದರೆ ಈ ಪೊಲೀಸರಿಗೆ ಗೊತ್ತಿರ್ತೈತೆ ಸಾಕ್ಷಿ ಎವಿಡೆನ್ಸ್ ನಾಶ ಮಾಡಿಬಿಟ್ರೆ ನಾವು ಕೇಸಿಂದ ಆರಾಮಾಗಿ ಹೊರಗೆ ಬರ್ಬೋದು ಅನ್ನೋದು ಅವರು ಪೊಲೀಸರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಈಗ ಲೋಕಾಯುಕ್ತ ಆಫೀಸರ್ಸ್ ಬಂದಾರ ಅಂತಂದ ಕೂಡಲೇ ಅವ್ರು ಏನಾದರೂ ತಮ್ಮ ಕೈಗೆ ಆಗಿರುವಂಥ ಈಗ ಅಮೌಂಟು ಅವರಿಗೆ ಲಂಚ ಕೊಡುವಾಗ ಆ ನೋಟುಗಳು ಏನಿರ್ತಾವಲ್ಲ ಆ ನೋಟುಗಳ ಮೇಲೆ ಲೋಕಾಯುಕ್ತವರು ಒಂದು ಸ್ಪೆಷಲ್ ಪೌಡರ್ನ ಕೊಡ್ತಾರೆ. ಆ ಪೌಡರ್ನ ಟಚ್ ಮಾಡಿದಾಗ ಇವರ ಫಿಂಗರ್ ಪ್ರಿಂಟ್ಸ್ ಅನ್ನೋದು ಆ ಪೌಡರ್ದಲ್ಲಿ ಇದು ರಿಜಿಸ್ಟರ್ ಆಗ್ತವೆ. ಸೊ ಆ ಫಿಂಗರ್ ಪ್ರಿಂಟ್ ಮತ್ತು ಆ ಪೌಡ್ರ್ ಕೂಡ ಇವರು ಫಿಂಗರ್ಸ್ಗೆ ಅಂದರೆ ಇವ್ರ ಕೈಗೆ ಅದು ಟಚ್ ಆಗುತ್ತೆ. ಸೊ ಹಂಗೆ ಟಚ್ ಆದಾಗ ಹಂಗೆ ಆ ಪೌಡ್ರು ಇವ್ರ ಕೈಯಾಗಾದಾಗ ಸೊ ಅವ್ರು ರೆಡ್ ಹ್ಯಾಂಡಾಗಿ ಹಿಡ್ಕೊಂಡ್ರೆ ಆ ಎವಿಡೆನ್ಸ್ನೇ ಇವರು ಕಲೆಕ್ಟ್ ಮಾಡಿಕೊಂಡು ಇವ್ರನ್ನ ನ್ಯಾಯಸ್ಥಾನದಲ್ಲಿ ಪ್ರೊಡ್ಯೂಸ್ ಮಾಡಿದಾಗ ಇವ್ರಿಗೆ ಶಿಕ್ಷೆ ಆಗುವಂಥ ಮಾಡಲಿಕ್ಕೆ ಇವರು ಲೋಕಾಯುಕ್ತ